ಎಲ್ಲರೂ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ರಿ, ಆಗದ್ ನೆಕ್ಸ್ಟ್ ನಿಮ್ಮ ಮರಿದ ಮಾಡ್ತೀವಿ. ನಮಸ್ತೆ ಕರ್ನಾಟಕ. ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಅಂದ್ರೆ ಹಾನಗಲ್ ಫೈಟರ್ ಈ ಮರಿ ಕಡೆ ಒಂದು ಇಂಟರ್ವ್ಯೂ ಮಾಡಕ್ ಬಂದಿದ್ದೀವಿ. ಈಗ ಕರ್ನಾಟಕದಾಗ ಟಾಪ್ ಲೆವೆಲ್ನಾಗ ಇದ್ದಿದ್ ಮರಿ ನೋಡ್ರಿ ಇದು ಒಂದು. ನಮಸ್ತೆ ಅಣ್ಣಾರ. ಅಣ್ಣಾರ ನಿಮ್ಮ ಹೆಸರು? ಫಾರೂಕ್. ಅಣ್ಣಾರ ನಿಮ್ಮ ಹೆಸರು? ಸಾಬೀರ್. ಹಾ ಅಣ್ಣಾರ ಮರಿ ಹೆಸರೇನ್ರಿ ಇದು? ಫೈಟರ್ ರೀ. ಯಾವ ಮರಿ ಅಣ್ಣ ಇದು? ಹಾನಗಲ್. ಯಾವ ಡಿಸ್ಟಿಕ್ ಬರ್ತಿದ್ರಿ ಇದು? ಹಾವೇರಿ ಜಿಲ್ಲಾ ಹಾನಗಲ್ ತಾಲೂಕು, ಹಾನಗಲ್ ಟೌನಿನ ಮರಿ ರೀ. ನೀವು ಫೈಟರ್ ಅಂತ ಯಾಕೆ ಇಟ್ಟಿರಿ? ಇದು ಫೈಟ್ ಆಡ್ತೈತಿ. ನಮ್ ಮನ್ಸಿಂದ ಕಣಕ್ ಹೋದಾಗ ಯಾವ್ದ ಹೆಸರು ಹೇಳ್ಬೇಕಂತೇಳಿ ತಿಳ್ಕೊಂಡಿವ್ರಿ. ನಮ್ಮ ದೋಸ್ತ್ ಹೇಳ್ದ ಫೈಟರ್ ಅಂತ ಇಡೋಣ ಅಂತ ಹೇಳಿ, ಅದ್ರ ಸೊಲಾಗ ಫೈಟರ್ ಅಂತ ಇಟ್ಟಿವ್ರಿ. ಅಂದ್ರೆ ನಿಮ್ಗೆ ಫೈಟರ್ ಅಂತ ಹೆಸರು ಇಡ್ಬೇಕಂದಿದ್ದಕ್ಕೆ ಫೈಟರ್ ಅಂತ ಇಟ್ಟಿರಿ. ಹಾ ರೀ. ನೀವು ಇದು ಯಾವಾಗಿಂದ ಸಾಕಿರಣ್ಣ ಮರಿ? ಇದು ಮರಿ ಐತ್ರಿ, ಸಣ್ಣ ಮರಿ. ಸಣ್ಣ ಮರಿ ಇತ್ರಿ? ಹಾ ರೀ. ಸಣ್ಣ ಮರಿ ಇದ್ದಾಗ ಸಾಕಂತ ಬಂದಿವ್ರಿ. ಅಂದ್ರೆ ಅವಾಗ ಎಷ್ಟು ಕೊಟ್ಟು ತಂದಿರಿ ಅದಕ್ಕೆ? ಇದಕ್ರಿ ನಾವು 12,000 ರೂಪಾಯಿ ಕೊಟ್ಟಿದ್ವಿ. 12,000 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ರಿ. ಮೇಂಟೆನೆನ್ಸ್ ಎಲ್ಲ ಹೆಂಗೈತ್ರಿ ಇದ್ರದ? ಅಂದ್ರೆ ಏನ್ ತಿನ್ನಿಸ್ತೀರಿ? ಇದ್ರದ್ ಏನಿಲ್ರಿ, ಈಗ ನಾರ್ಮಲ್ ಕುರಿ ಹೆಂಗ್ ತಿನ್ನಿಸ್ತಾರ್ರಿ ಹಂಗಾರಿ. ಏನ್ ನಾವು ಹುಲ್ಲು ಇದ್ ಮಾಡಂಗಿಲ್ಲ, ತುರ್ಕಂಗಿಲ್ಲ. ಅದಕ್ಕೆ ಹೆಂಗ್ ಮೈತದಲ್ಲ ಹಂಗ ಮೈಸದ್ರಿ. ಅದು ತಾನ ತಿಂತೈತ್ರಿ, ಹುಲ್ಲು ತಾನ ತಿಂತೈತ್ರಿ. ತಾನ ತಿಂತೈತ್ರಿ. ಈಗ ನಿಮ್ದ ಮರಿ ಕುರಿದಿಂದ ಈಗ ಇಲ್ಲಿ ಮಟ ಎಷ್ಟ್ ಕಣ ಆಗೈತ್ರಿ ಇದರದ? ಮರಿ ಕುರಿಯಾಗ್ರಿ ಆಡ್ಸಿದ್ವಿ. ಅಲ್ಲಿ ಕಣಕ್ ಸಣ್ಣ ಕಣಕ್ ತಗೊಂಡೋಗಿ ಅಲ್ಲೇ 1ನೇ ರೌಂಡ್ 2ನೇ ರೌಂಡ್ 3ನೇ ರೌಂಡ್ ಮಟ ಆಡ್ತಿತ್ರಿ. ಅಲ್ಲಿಗೆ ಹೊಳ್ತಿತ್ರಿ ಕುರಿ. ಹೊಳ್ಳಿ ಆಮೇಲೆ ಮತ್ತ ಅಲ್ಲೇ ಆಡ್ಸಿಲ್ಲ, 2ನೇ ಲ್ಯಾಂಗ್ ತೆಗ್ದ್ವಿ. ಅನ್ವಟ್ಟಿಗೆ ಹಾಕಿದ್ವಿ. ಅನ್ವಟ್ಟಾಗ 4 ಪ್ರೈಸ್ ಮಟ ಆಡ್ತೀರಿ. ಅಲ್ಲೇ ನಮ್ಗ ಒಂದ್ ಇದ್ ಕೊಟ್ರಿ ಪ್ರೈಸ್ ರೀ. ಅಲ್ಲೇ ಸರಿತ್ರಿ 4 ಇದಕ್ಕೆ. ಮತ್ತ ಇದು ಬಿಟ್ಟು 4 ತೆಗ್ದ್ವಿ. 4 ತೆಗ್ದಿಂದ ಒಂದ್ ಇದಕ್ ಹಾಕಿದ್ವಿ ತಡಸಿಗೆ. ಅಲ್ಲಿ ಆಡಿ 4 ಇದ್ರ ಮಟ ಆಡ್ತೀರಿ. 4 ಮಟ ಆಡಿ ಅಲ್ಲೇ ಸರಿತ್ರಿ. ಅಲ್ಲೇ ಆಮೇಲೆ ಏನ್ ಮಾಡಿದ್ವಿ, ಮತ್ ಬ್ಯಾಡಪ್ಪ ಆಡ್ಸೋದ್ ಅಂತ ಹೇಳಿ ಮನಿಗ್ ತಗೊಂಬಂದ್ವಿ. ಆಮೇಲೆ ಶಿವಪುರದಾಗ ಒಂದ್ ಕುರಿ ಕೂಟ ಬೆಟ್ಟಿಂಗ್ ಆಡ್ಸಿದ್ವಿ. ಅಲ್ಲಿ ಆಡಸಿ ಶಿವಪುರದಾಗ ಗೆಲ್ತಿರಿ ಬೆಟ್ಟಿಂಗ್. ಆಡಸ್ಮೇಲೆ ಮತ್ ಇದಕ್ ಬೇಡ ಬೆಟ್ಟಿಂಗಿಗೆ ಮತ್ ಇದಕ್ ಕಣಕ್ ಹಾಕೋಣ ಅಂತ ಹೇಳಿ ಬೈಕಿನ ಕಣ ಬುಕಿಂಗ್ ಮಾಡಿದ್ವಿ ಬ್ಯಾಡಗಿಗೆ. ಬುಕಿಂಗ್ ಮಾಡಿ ಅಲ್ಲೇ ಕಣಕ್ ಹಾಕಿದ್ವಿ. ಅಲ್ಲಿ ಬೈಕ್ ಹೊಡ್ಕೊಂಡ್ ಬಂದ್ರಿ ಡೀಲ್ಸ್. ಅದ್ ಆಡದ ಮೇಲೆ ಮತ್ತ ತಂದು ಎಲ್ಲಿ ಹಾಕಿಲ್ಲ. ಆಮೇಲೆ 6ನೇ ತೆಗ್ದಿದ್ರಿ. 6ಲ್ನಾಗ ಅಂದ್ರೆ ಇದು ಒಂದ್ HF Deluxe ಬೈಕ್ ಏನ್ ಹೊಡೆದಿತ್ತಲ್ರಿ, ಅದ್ ಎಷ್ಟಲ್ನಾಗ ಹೊಡೆದಿದ್ರಿ? 4ಲ್ನಾಗ. ಯಾವ ಊರಾಗ ಹೊಡೆದಿದ್ರಿ? ಬ್ಯಾಡಗಿರಿ. 4ಲ್ದಾಗ ಒಂದ ಬೈಕ್ ಹೊಡ್ತಿದ್ರಿ ಇದ. ಮತ್ತ 6ಲ್ದಾಗ್ರಿ? 6ಲ್ನಾಗ ಎಲ್ಲೂ ಆಡ್ಸಿಲ್ರಿ, ಅಷ್ಟೇನು. ಒಂದ್ ಕಣಕ್ ಹಾಕಿದ್ರಿ. ಒಂದ್ ಕಣಕ್ ಹಾಕಿದ್ವಿ. ಅಲ್ಲಿ ಹೊಳ್ತಿರಿ ಇದು. ಯಾಕಂದ್ರ ಕಾಲ್ ನೋಯ್ತಿದ್ರು. ಅದು ಕಾಲ್ ನೋಯ್ತು. ನಮ್ಮ ದೋಸ್ತ ಬ್ಯಾಡ ಆಡ್ಸೋದ್ ಅಂತೇಳಿ ನಮ್ ಇದಕ್ಕೆ ನಾವು ತಗೊಂಡ್ ಹೋದ್ವಿ. ಇರ್ಲಿ ನೋಡೋಣ ಚೆಕಿಂಗ್ ಹಂಗ ಮಾಡ ಅಂತೇಳಿ ಅಲ್ಲಿ ಹೊಳತು ತಗೊಂಬಂದ್ವಿ. ಆಮೇಲೆ ನಾವು ಶಿವಮೊಗ್ಗ ಹೋದ್ವಿ ಸ್ಕ್ಯಾನಿಂಗ್ ಗೆ. ಇಲ್ಲಿ ಹಾವೇರಿ ಕೇಳಿದ್ವಿ, ಸ್ಕ್ಯಾನಿಂಗ್ ಇಲ್ಲ ಅಂದ್ರು. ಅಂದ್ರೆ ಮರಿ ಹುಷಾರ್ ಇದ್ದಿದ್ದಲ್ಲ ಏನ್ರಿ? ಸ್ವಲ್ಪ ಆರಾಮ್ ಇದ್ದಿದ್ದಿಲ್ರಿ. ಅದ್ ಕಾಲ್ ಅದ್ರದ್ದು ಬಾವು ಬರೋದ್ರಿ, ಕುಂಟದ್ದು ಮಾಡತಿತ್ತದು. ಅದ್ರ ಸಲುವಾಗಿ ಏನ್ ಮಾಡಿದ್ವಿ, ಶಿವಮೊಗ್ಗ ಹೋಯ್ದಿರಿ. ಶಿವಮೊಗ್ಗ ತಗೊಂಡ್ ಹೋಗಿ ಸ್ಕ್ಯಾನಿಂಗ್ ಮಾಡ್ಸ್ಕೊಂಡು ಎಲ್ಲ ತಗೊಂಬಂದಿದ್ವಿ. ತಗೊಂಬಂದಾಗ ಅವ್ರು ಹೇಳಿದ್ರು, ಇಲ್ಲ ಅದ್ರ ಒಳಗೆ ಬಾವು ಬಂದೈತಿ, ಅದು ಸ್ವಲ್ಪ ಆರಾಮ್ ಆಗ್ಬೇಕು, ಎಲ್ಲಿನೂ ಕಣಕ್ ಹಾಕ್ಬೇಡ್ರಿ, ಆಡಸು ಬೇಡ್ರಿ, ಅದ್ರದ್ದು ಔಟನ್ ಜಾಸ್ತಿ ಐತಿ, ಕಮ್ಮಿ ಮಾಡ್ರಿ ಅಂದ್ರು ಅವ್ರು. ನಾವ್ ಅದಕ್ಕೆ ತಿನ್ಸಂಗಿಲ್ಲ, ಏನು ಅದು ಮೈತಿತ್ತು ಅಂತ ನಾವ್ ಹೇಳಿದ್ವಿ ಅಲ್ಲಿ. ಅದ್ ಹೇಳಿದ್ರು ಅವ್ರು, ಔಟನ್ ಜಾಸ್ತಿ ಇದ್ದಿದ್ದು ಅಂತ ಹೇಳಿದ್ರು ಅವ್ರು. ಅದ್ ತಾನ ಮೈತಿದಣ, ಮತ್ ಹೆಂಗ ಕಮ್ಮಿ ಮಾಡ್ಬೇಕ್ ನಾವು ಅಂತ ಹೇಳಿ ಅಲ್ಲಿ ಹೇಳಿ ಬಂದಿದ್ರು ನಾವು. ಹೇಳಿ ಬಂದಾಗ ಅವಾಗಿಂದ ಸ್ವಲ್ಪ ದವಾಖಾನೆ ತೋರ್ಸೋ ಮುಂದಿಂದ ಸ್ವಲ್ಪ ಆರಾಮ ಆತ್ರಿ. ಅದು ಆರಾಮಾಗಿದಾಗ ಅವಾಗಿಂದ ಮತ್ತೆ ಅಲ್ಲಿ ಹಾಕಿಲ್ಲ. ಅದಕ್ಕೆ 8ಲ್ನಾಗೆ ತೆಗ್ದಿದ್ದು. ಈಗ 8ಲ್ಲಾಗಿ ಎಷ್ಟು ವರ್ಷ ಆತ್ರಿ? ಈಗ 8ಲ್ನಾಗೆ 9 ತಿಂಗಳ ಆತ್ ನೋಡ್ರಿ. 9 ತಿಂಗಳ ಆತ್ರಿ 8ಲ್ನಾಗ. 8ಲ್ದಾಗ ಎಷ್ಟ್ ಕಣ ತೆಗ್ದಿರಿ ಅದಕ್ಕೆ? 8ಲ್ನಾಗೆ ಹನಗಲ್ ನಮ್ಮ ಊರಾಗ ಒಂದ್ ಕಣ ಐತ್ರಿ, HF Deluxe ಬೈಕಿಂದ. ಅದಕ್ಕೆ ತೆಗಿದ್ವಿ. ಅದ್ ತೆಗದಾಗ 8ಲ್ನಾಗೆ ಹಾಕಿದ್ವಿ. ಫಸ್ಟ್ ಪ್ರೈಸ್ ಆದ್ರಿ ಅಲ್ಲಿ. ಅಂದ್ರೆ ತೆಗ್ದಿದ್ ಕಣಾನ ಫಸ್ಟ್ ಕಣಾನ ಫಸ್ಟ್ ಪ್ರೈಸ್. ಏನ್ ಕೊಟ್ಟಿದ್ರಿ ಫಸ್ಟ್ ಪ್ರೈಸ್? HF Deluxe ಬೈಕ್ ಕೊಟ್ಟಿದ್ವಿ. HF Deluxe ಬೈಕ್ ಕೊಟ್ಟಿದ್ರಿ. ಅದಾದ್ಮೇಲೆ ರೀ? ಆದ್ಮೇಲೆ 20 ದಿವಸಕ್ಕೆ ಕಣ್ಣೂರ್ ಕಣ ಐತ್ರಿ. ಅಂದ್ರೆ ಕರ್ನಾಟಕದ ಫ್ರೆಂಡ್ಸ್ ನೋಡ್ರಿ, ಈ ಮರಿ ಏನಂದ್ರ ಕರ್ನಾಟಕದಾಗ ಅತಿ ದೊಡ್ಡ ಕಣ ಅಂದ್ರ ಕೊನ್ನೂರ್ ಕಣ ರೀ. 100 ಕಣ ಮಾಡೋದು ಒಂದು, ಕೊನ್ನೂರ್ ಕಣ ಮಾಡೋದು ಒಂದು. ಅದೆಲ್ಲರಿಗೆ ಗುರ್ತಿದ್ದ ಮಾತ. ಆ ಕಣಕ್ಕ ಇವ್ರ ಮರಿ ಒಯ್ದಿದ್ರ. ಆ ಕಣದಾಗ ಏನಾಗಿತ್ರಿ ಪ್ಲೇಸ್?
ಅದು ಅಲ್ಲಿ ಬುಲೆಟ್ ಆಗಿತ್ರಿ. ಬುಲೆಟ್ ಪ್ರೈಸ್ ಸೆಕೆಂಡ್ ಪ್ರೈಸ್. ಹೌದ್ರಿ. ಈ ಮರಿ ಕೊನ್ನೂರ್ಗೆ ಹಾಕಿದ್ವಿ ಅಂತ ಹೇಳಿದ್ರಿ ನೀವು. ಹ್ಞೂ. ನಿಮ್ಗೆ ಕೊನ್ನೂರ್ಗೆ ಹಾಕ್ಬೇಕಂತ ಹೆಂಗ್ ವಿಚಾರ ಬಂತ್ರಿ? ಅಂದ್ರೆ ಹೆಂಗ್ ನೀವು ಕೊನ್ನೂರ್ಗೆ ಹಾಕ್ಬೇಕಂದ್ರೆ ಹೆಂಗ್ ರೆಡಿ ಮಾಡಿರಿ? ಅಲ್ಲಿಗೆ ಅಷ್ಟು ದೊಡ್ಡ ಟೂರ್ನಾಮೆಂಟ್ಗೆ ಇಲ್ಲಿಂದ ಹಾಕ್ಬೇಕಂದ್ರೆ ನಿಮ್ಗೆ ಹೆಂಗ್ ಪ್ಲಾನ್ ಆಯ್ತ್ರಿ? ಸರ ನಾವ್ ನೋಡ್ರಿ ಹೋಗಿದ್ದು ಕಣ್ಣೂರ್ ಕಣ ನೋಡಕ್ರಿ. ನಮ್ಮ ದೋಸ್ತ ಏನಂದ ಕಣ್ಣೂರ್ ಕಡ ನೋಡ್ ಬರೋಣ ಈ ವರ್ಷ, ಮುಂದಿನ ವರ್ಷ ಹಾಕಾಕ್ ಬರ್ತೈತಿ, ಹೋಗಿ ನೋಡ್ಕೊಂಡು ಅದು ಎಂತ ಆಡಸ್ತಾರೆ ಎಂತ ಅಲ್ಲ ಅಂತ ಹೇಳಿದ್ರು. ಅದ್ರ ಸಲ ಕಾರ್ ಮಾಡ್ಕೊಂಡು ನಮ್ಮ ಮಳ್ಯಾರ ಇವ್ರು ಅವ್ರು ಕರ್ಕೊಂಡ್ ಇವ್ರು ದಂಧೆ ಮಾಡ್ತಾರಿ. ಒಂದ್ ಇದು ಕಡ್ಲೆ ದಂಧೆ ಅದು ಮಾಡ್ತಾರ ಇವ್ರು. ಅದು ಹಾಕೊಂಡ್ ಹೋಗೋಣ, ಅದು ದಂಧೆನ ಆಕೈತಿ, ಆಮೇಲೆ ಕುರಿ ನೋಡ್ದಂಗ ಆಕೈತಿ. ಅದ್ರ ಸಲಗ ನಾವ್ ಹೋದಿವ್ರಿ. ಹೋದ್ಮೇಲೆ ಕಣ ಚಲೋ ಆಯ್ತ್ರಿ, ನೋಡಿದ್ವಿ. ಆಮೇಲೆ ನಮ್ಗೆ ಇಷ್ಟ ಆದ್ರಿ ಕಣ. ಇಷ್ಟ ಆದ್ಮೇಲೆ ಏನೋ ಮಾಡಿದ್ರು ಇವ್ರು, ಏನೋ ಎಲ್ಲಾರು ಕುಡ್ಕೊಂಡು ಇಲ್ಲ ಕಣಕ್ ಕುರಿನ ತರಸ್ಬಿಡೋಣ ಅಂದ್ರಿ. ಅಂದ್ರೆ ಇಲ್ಲಿಂದ ಹೋಗಬೇಕಾದ್ರೆ ಮರಿ ತಗೊಂಡೋಗಿಲ್ಲ? ಹೋಗಿಲ್ರಿ, ಮರಿ ತಗೊಂಡೋಗಿಲ್ಲ. ನಾವು ಅಷ್ಟ ಹೋಗಿದ್ದೀವ್ರಿ. ನಾವು ಫ್ರೆಂಡ್ ಎಲ್ಲಾ ಕುಡ್ಕೊಂಡು ಹೋಗಿ ಹಂಗ ನೋಡ್ಕೊಂಡ್ ಬರೋಣ ಅಂತ ಹೇಳಿ ಕಾರ್ ತಗೊಂಡ್ ಹೋಗಿದ್ರಿ ಫಸ್ಟ್. ಆಮೇಲೆ ಎಡಲ್ ಮುಗಿತ್ರಿ. ಎಡಲ್ ಮುಗಿದ್ಮೇಲೆ ನಾಲ್ಕಲ್ ಚಲೋ ಆತ್ರಿ. ಆಮೇಲೆ ಏನಂದ್ರು ಇಲ್ಲ ಕುರಿ ತರಸ್ಬಿಡೋಣ, ಆಡಸ್ಬಿಡೋಣ, ನೋಡೋಣ, ಏನಾಗ್ಲಿ ದೇವ್ರದಿಂದ ಆಗ್ಬೋದು ಅಂತ ಹೇಳಿದ ಇವ್ರು ನಮ್ ಫ್ರೆಂಡ್ ಅಂದ್ರಿ. ಅಂದಿದಾಗ ನಾವು ನಮ್ ಫ್ರೆಂಡಿಗೆ ಮತ್ ಹಣಗಲಿಗೆ ಫೋನ್ ಮಾಡಿದ್ವಿ, ನಮ್ ತಮ್ಮ ಎಲ್ಲಾರ್ಗೆ ಫೋನ್ ಮಾಡಿ ಇಲ್ಲಪ್ಪ ಮತ್ ಕುರಿ ಆಡಸ್ಬೇಕಂತೀವಿ ಏನಂದ್ರ ಅವರು ಖುಷಿ ಆಗಿದ್ರು. ಅಂತ ದೊಡ್ಡ ಕೋಣಿಗೆ ಅವರು ಚಿದ್ರಾದ್ರಿ. ಇಂತ ದೊಡ್ಡ ಕಣಕ್ಕೆ ನಮ್ ಮರಿ ಸಣ್ಣ ಮರಿ ಇದು ಹಾಕದ್ ಹೆಂಗ್ ಅಂತ ಹೇಳಿ ವಿಚಾರ ಮಾಡಾಕತ್ರು ಅವ್ರು. ಆಮೇಲೆ ನಾವು ಇಲ್ಲ ನೋಡೋಣ, ಒಂದು ಇಂತ ದೊಡ್ಡ ಕಣಗ್ ನೋಡೋಣ ಏನ್ ಆಗ್ಬೋದು, 1ನೇ ರೌಂಡ್ ಆಡ್ಬೋದು, 2ನೇ ರೌಂಡ್ ಆಗ್ಬೋದು, ನಮ್ ಖುಷಿ ಇರ್ತಿ. ಇಲ್ಲಿ ಮಠ ತಗೊಂಡ್ ಹೋಗೋದು ಕಣ್ಣನ್ ಕುಣಿ. ಆಮೇಲೆ 1ನೇ ವರ್ಷ ಹಾಕನತ್ತಿದ್ವಿರಿ ನಾವು. ಈ ವರ್ಷನೇ ಹಾಕ್ಬಿಡ್ ನೋಡೋಣ, ಮುಂದಿನ ವರ್ಷ ಮತ್ ಹಾಕಣ ಅಂತ ಹೇಳಿ ತಗೊಂಬಂದಿವ್ರಿ. ನಮ್ಮ ಫೋನ್ ಮಾಡಿದ್ವಿ. ಆಮೇಲೆ ತಗೊಂಬಂದ್ರು ಕುರಿ. ತಗೊಂಬಂದು ಚೆಕಿಂಗ್ ಮಾಡಂಗ ಆಕತಿ ಅಂತ ಹೇಳಿ ತಗೊಂಡ್ ಹೋದ್ರಿ. ಅದು ಚೆನ್ನಾಗ್ ಆಡ್ತಿರಿ. ಆಡ್ಕಂತ ಹಂಗ ಚೆನ್ನಾಗ್ ಆಡ್ಕಂತ ಸೆಕೆಂಡ್ ಪ್ರೈಸ್ ಆತಿರಿ ಬುಲೆಟ್. ಅದ್ ಚೆನ್ನಾಗಲ್ರಿ. ಅದ ಆ ದೇವ್ರ ದೇಹದಿಂದ ಏನೋ ಬುಲೆಟ್ ತಗೊಂಡ್ ಬಂದ್ಬಿಟ್ರಿ ನೀವು ಹನಗಲ್ಲಿಗೆ ಅಂತ ಏನ್ರಿ? ಅದು ಆಟದ್ದು ಅದ್ರದ್ದು ಕಣದಾಗ ಹೋದ್ರಿ. ಅದು ನಮ್ ಒಳಗೆ ನಾನು ಹೋಗಲ್ರಿ. ನಿಮ್ಗೆ ಕಣದಾಗ ಹೋದ್ರು ನಾ ಒಳಗೆ ಹೋಗಲ್ಲ. ಯಾರಾದ್ರೂ ಅದೇ ರೀ, ಅದ್ರ ಮೇಲೆ ನಾನ್ ಬರ್ತೀನಿ ಈಗ. ಅದು ಒಂದ್ ಕ್ವಶನ್ ಕೇಳ್ಬೇಕಂತ ನಾವು ಈ ಕ್ವಶನ್ ಕೇಳಾಕತ್ತೀವಿ ನಿಮ್ಗೆ. ಏನಂದ್ರ ಈ ಮರಿ ಓನರ್ ನಮಗೂ ಬಹಳಷ್ಟು ಮಂದಿ ಕೇಳ್ಯಾರ್ರಿ. ನಮ್ ಕಡೆ ಪ್ರೂಫ್ ಇದೆ, ಮೆಸೇಜ್ ಐತಿ. ಬಹಳಷ್ಟು ಮಂದಿ ಕಮೆಂಟ್ ಮಾಡಿದ್ದು ಮೆಸೇಜ್ ಇದೆ ನಮ್ ಕಡೆ. ಫೈಟರ್ ಇಂದ ಓನರ್ ಯಾರ, ಮಾಲಕರ ಯಾರ ಅಂತ. ನೀವು ಈ ಮರಿ ಕೊಟ್ಟಾಗ ಯಾವ್ದ್ ಕಣದಾಗೂ ನೋಡಿಲ್ಲ ಅಂತ ನಿಮ್ಗೆ. ನೀವು ಇನ್ನೂ ತನಕ ನಾನ ಮಾಲಕ್ ಅಂತ ಯಾಕೆ ಹೇಳ್ಕೊಂಡಂಗಿಲ್ಲ? ಅಂದ್ರೆ ನೀವು ಯಾಕೆ ಈ ಜನದೊಳಗೆ ನೀವು ಮಾಲಕ್ ಅಂತ ಯಾಕೆ ಇನ್ನು ಯಾರಿಗೂ ಗೊತ್ತಿಲ್ಲ? ಈ ಮರಿ ಓನರ್ ಯಾರಂತ ಹೇಳ್ರಿ ನಮ್ಗಷ್ಟೇ. ನೀವು ಓನರ್ ನೋಡ್ರಿ ಫ್ರೆಂಡ್ಸ್. ಈಗ ಮಳೆನ ಹೋದು ನೋಡ್ರಿ, ಎಲ್ಲಾರು ನಾವು ಕೂಡಿ ಮೈಸ್ತೀರಿ. ಯಾಕಂದ್ರೆ ಸರ್ ನಾನೇ ಕುರಿ ಕಣದಾಗ ಹೋತಂದ್ರೆ ಅದು ಒಳಗ್ ಹೋತಂದ್ರೆ ಎದಿ ಒಳಗ ಒಂದ್ ದಗ ನಮ್ದು ಕುರಿ ಸೆಫ್ಟಿ ಹೋಗ್ಬೇಕು, ಹೊರಗ್ ಬರ್ಬೇಕಪ್ಪ. ಯಾಕಂದ್ರೆ ನಾನು ಮೈಸಿಗೆ ನೋಡ್ರಿ ಫ್ರೆಂಡ್ಸ್, ಇನ್ನೂ ತನಕ ಫೈಟರ್ ಇಂದ ಅಂದ್ರೆ ಮೊನ್ನೆ ಕುನ್ನೂರ್ ಕಣದಾಗ 128 ಮರಿ ಒಳಗೆ ಸೆಕೆಂಡ್ ಪ್ಲೇಸ್ ಏನಾಗೈತಲ್ರಿ ಹನಗಲ್ ಫೈಟರ್ ಅಂತ. ಅದರದು ಓನರ್ ಯಾರಂತ ಇನ್ನೂ ತನಕ ಯಾರಿಗೂ ಗೊತ್ತಿಲ್ಲ. ಅದರದು ಓನರ್ ಬಂದ್ಬಿಟ್ಟು ಫಾರೂಕ್ ಅಣ್ಣಾರ್ ನೋಡ್ರಿ. ಇವ್ರು ಎಲ್ಲೂ ಒಂದು ಗ್ರೂಪ್ನಾಗ, ಎಲ್ಲೂ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಒಳಗಾಗ್ಲಿ ಎಲ್ಲೂ ಆಗ್ಲಿ ಕಂಡು ಬರಂಗಿಲ್ರಿ. ಇವ್ರ ಒಂದ್ ನಮೂನೆ ಶಿಫಾರಸ್ತು ಇದ್ದಂಗ್ರಿ. ಇವ್ರ ಒಂದ್ ಫೋಟೋ ಗಿಟೋ ಏನಿಲ್ರಿ. ಮತ್ತೊಂದ್ ಮಾತೇನಂದ್ರ ತನಕ ನೀವು ಒಂದ್ ಗ್ರೂಪ್ನಾಗ ನಿಮ್ದು ಇನ್ನೂ ತನಕ ನಾವು ಒಂದ್ ವಾಯ್ಸ್ ರೆಕಾರ್ಡಿಂಗ್ ಕೇಳಿಲ್ಲ, ಏನು ಕೇಳಿಲ್ಲ. ಒಂದ್ ಗ್ರೂಪ್ನಾಗ ಸಹ ನೀವು ಒಂದು ವಿಡಿಯೋನೂ ಹಾಕಿಲ್ಲ ಮರೀದ. ಹಿಂಗ ಯಾಕೆ ನೀವು ಇಷ್ಟು ದೊಡ್ಡ ಮರಿದ ಮಾಲಕಾಗಿ ಇನ್ನೂ ತನಕ ಯಾಕೆ ನೀವು ಕಂಡು ಬರಂಗಿಲ್ರಿ ಜನದೊಳಗ? ನಂದ ಮರಿ ಅಂತ ಯಾಕೆ ಹೇಳ್ಕೊಂಡಂಗಿಲ್ಲ ನೀವು? ಅದ ಒಂದ್ ಕ್ವಶನ್. ಅದ್ ನಾವ್ ಗ್ರೂಪ್ನಾಗ ಹೋದೆ. ಈಗ ಗ್ರೂಪ್ನಾಗ ಹೋದ್ರು ನಾನು ಅದು ಏನ್ರ ಅಂತೇನೆ ಒಂದು ನಾ ಸೋತಿನ ಅಂತ ಹೇಳಲ್ಲ, ನಾನು ಗೆದ್ದಿನ ಅಂತ ಹೇಳಲ್ಲ. ಆ ಜನ ನೋಡ್ತಾರೆ ಅಷ್ಟೇ, ನಮ್ ಪ್ರೀತಿ ಸಾಕು. ನಮ್ ಫ್ರೆಂಡ್ ಅದಾರೆ, ಮಳೆ ಅದಾರೆ, ಅವ್ರು ಆಡ್ಸ್ಕೊಂಡ್ ಬರ್ತಾರೆ. ನಾ ಹೋದ್ರ ಅಲ್ಲೇ ಹೊರಗ್ ಕುಂದಿರ್ತೀನಿ ಸರ್. ಯಾಕಂದ್ರೆ ಒಳಗ್ ಹೋಗಿ ಅದು ನಮ್ದು ಕುರಿ ಅಂತ ಅನ್ಸನಂಗಿಲ್ಲ. ಯಾಕಂದ್ರೆ ನಾನು ಮೈಸಿದೀನಿ ಅದಕ್ಕೆ. ಅದು ಗೆಲ್ ಬರ್ತೈತಿ, ಸೋಲ್ ಬರ್ತೈತಿ, ನಂಗ್ ದುಃಖ ಇರ್ತೈತಿ. ಅದ್ ಹೇಳೋರ್ಗೆ ದುಃಖ ಇರಂಗಿಲ್ಲ. ಅದ್ರ ಸಲುವಾಗಿ ನಿಮ್ಗೆ ಯಾವಾಗ ಬೇಜಾರ್ ಮಾಡಿತೇನ್ರಿ?
ಅದು ಬೇಜಾರಂತೂ ನಮ್ಗ್ ಮಾಡಿಲ್ರಿ. ಹಾ ಅದಕ್ಕೆ ಎಷ್ಟ್ ಖುಷಿ ಪಟ್ಟಿದೆ ನಮ್ಗೆ ಅದು, ಹಾ ಅಷ್ಟು ಅದ್ರ ಕೂಟ ನಾವು ನೋವು ದಸ್ಕೊಂಡಿದ್ದೇವ್ರಿ ಫಸ್ಟ್. ಹಾ 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 ಅದು ಫಸ್ಟ್ ಅದಕ್ಕೆ ಆರಾಮದಿದ್ದಲ್ಲ, ಹಾ ಅದ್ರ ಕೂಟ ದವಾಖಾನಿಗೆ ಅವರು, ಆಮೇಲೆ ಅದು ಜನ ಹೇಳಿದಾರೆ ಹಾ ನಮ್ಗೆ. ಹಾ ಅದು ಜನ ಅದು ಇನ್ನು ಕಣ ಮಾಡಿದ್ದಿಲ್ಲ, ಹಾ ಮಾಡಿದೊಳಗೆ ಅದೇನೋ ಇಷ್ಟು ಇದು ತುಕಡ ಇದು ಹಾ ಹಾ ಆಡಂಗಿಲ್ಲ, ಹಾ ಇದು ಅಷ್ಟೇನ ತುಕಡ ತಗೊಂಡು ಇವ್ರು ಸಾಕಾಕತ್ತಾರೆ, ಹಾ ಹಾ ಮುಂದ್ ನಡೆಯಂಗಿಲ್ಲ ಅಂತ ಹೇಳಿ ನಮ್ಗೆ ಅಂದಿದ್ದಾರೆ ಜನ, ಹಾ ಹಾ ಹೇಳಿದಾರೆ. ಹ್ಮ್ ಹೇಳಿದಾಗೆ ನಾವು ನಾಲ್ಕಲ್ನಾಗೆ ತಡಸಿ ಹಾಕದಾಗೆ ಅಲ್ಲೇ ನಾವು ಸೇಲಿಂಗ್ ಮಾಡಿದ್ವಿ ಇದು. ವ್ಯಾಪಾರ ಕೊಟ್ಟಿದ್ರಿ? ಹಾ ವ್ಯಾಪಾರ ಕೊಟ್ಟಿದ್ರಿ? ವ್ಯಾಪಾರ ಕೊಟ್ಟಿದ್ದಲ್ಲ, ಹಾ ಹೇಳಿದ್ವಿ, ಹಾ ಹಾ ಲೈಟ್ನಲ್ಲಿ ಹೇಳಿದ್ವಿ ಹಾ ನಾವು ಇದು ಹಣ ಕೊಡ್ತೀವಿ ಕುರಿ. ಎಷ್ಟಲ್ನಾಗ್ರಿ ಇದು? ಇದು ನಾಲ್ಕಲ್ನಾಗ್ರಿ. ಹಾ 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 ನಾಲ್ಕಲ್ನಾಗೆ ಫಸ್ಟ್ ಕಣ ಹಾಕಿದ್ವಿ ತಡಸಿಗೆ, ಹಾ ನಾಲ್ಕಲ್ನಾಗ ಫಸ್ಟ್ ಹಾಕಿದ್ವಿ, ಅಲ್ಲೇ ಫಸ್ಟ್ ನಾಗ ಹೇಳಿದ್ವಿ. ಯಾಕಂದ್ರೆ ಅದು ಸೆಕೆಂಡ್ ರೌಂಡ್ ಫಸ್ಟ್ ರೌಂಡ್ ಆಡ್ತಿದ್ವು, 3ನೇ ರೌಂಡ್ 4ನೇ ರೌಂಡ್ ಮಟ್ಟ ಆಡ್ತಿದ್ವು, 4ನೇ ರೌಂಡಿಗೆ ಸರಿತಿದ್ರು. ಅದು ಹಾ ಅದ್ರ ಪ್ರಾಬ್ಲಮ್ ನಾವ್ ಗೊತ್ತಿದ್ದಿಲ್ಲ, ಹಾ ಹಾ ಅದು ಏನಾಗಿದೆ ಅದಕ್ಕೆ ಏನಿಲ್ಲ ಅಂತ ಹೇಳಿ. ಹಾ ಆಮೇಲೆ ನಾವು 4ನೇ ಅಲ್ಲಿ ಬುಕಿಂಗ್ ಮಾಡಿದ್ವಿ, ಹಾ ಅಲ್ಲಿ ಹೇಳಿ ಸೇಲಿಂಗ್ ಮಾಡಿದ್ವಿ. 60,000 ರೂಪಾಯಿಗೆ ಹೇಳಿದ್ವಿ ನಾವು, ಹ್ಮ್ ಅಲ್ಲಿ ಹೊಂದಿಲ್ಲ. ಹಾ 50,000 ರೂಪಾಯಿ ಕೇಳಿದ್ರು ಅಂತ ಬ್ಲೋರ್ದಲ್ಲಿ ಹಾಕೊಂಡ್ ಬಂದೆ ನಾವು. ಹೌದ್ರಿ? ಹಾ ಇದ್ರ ಮನ್ಯಾಗ ಇರ್ತೈತೆ ಅಂತ ಹೇಳಿ ತಗೊಂಡ್ಬಂದಿರಿ. ನೋಡ್ರಿ ಫ್ರೆಂಡ್ಸ್, ಇವ್ರ ಕೈಯಾಗಿಂದ ಹೋಗೋದ್ರಾಗ ಇವ್ರ ಕಡೆ ಮರಿ ಉಳ್ಕಂದಿತ್ತಿದ. ಯಾಕಂದ್ರೆ ಇವ್ರ ವ್ಯಾಪಾರ ಕೊಟ್ಟಿದ್ರ ಅಂತ, 50,000 ರೂಪಾಯಿ ವ್ಯಾಪಾರ ಆಗಿತ್ತಂತಿದ. ಗಾಡಿಗೆ ಹಾಕಿ ಇಳಿಸ್ಕೊಂಡಿ ಬಂದಿದಾರ ಅಂತ ಇವ್ರು. ಮತ್ತು ಈಗ ಈ ರೇಂಜ್ಗೆ ನಿಮ್ಗೆ ಹೆಸರು ಮಾಡಿದ್ರಿ ಮರಿ, ನಿಮ್ಗೆ ಹೆಂಗ್ ಅನ್ಸಾಕತ್ತೈತಿ? ಈಗ ಬಹಳ ಖುಷಿ ಅನ್ಸದ, ಹೆಂಗ್ ಅನ್ಸಾಕತ್ತೀರಿ? ಬಾಳ ಖುಷಿ ಅನ್ಸಾಕತ್ತೈತ್ರಿ? ಖುಷಿ. ಹಾ ಹಾ ಅದು ಒಂದು ಮಗು ಸಾಕಿವ್ರಿ ನಾವು. ಹಾ ಹಾ ಅಣ್ಣಾರ, ಹಾ ರೀ. ಮತ್ತೊಂದ್ ಮಾತೇನಂದ, ಹಾ ಹೇಳಿ. ಈ ಮರಿ ಯಾರಾದ್ರೂ ಕೇಳಿದಾರ್ರಿ? ಅಣ್ಣ ಬಹಳ ಜನ ಕೇಳಿದಾರೆ, ಮಾರಕ್ ಯಾರು ಕೇಳಿದಾರಿ? ಬಹಳ ಜನ ಕೇಳಿದಾರೆ. ಎಷ್ಟ್ರ ಮಠ ಕೇಳಿದಾರಿ? ಅದು ಕೊಡ್ತಿದ್ರು, ನಾನು ಕಾರ್ ತಂದು ಮನಿ ಕಡೆ ನಿಲ್ಸಿದ್ದೆ, ಇರ್ಟಿಗ. ಹಾ ಹೌದು, ಆ ರೇಟ್ ಮಠ ಕೇಳಿದಾರೆ? ಮಠ ಕೇಳಿದಾರೆ. ಹಾ 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 ನಾವ್ ಹೇಳಲ್ಲ ರೈಟ್, ಹಾ ಹಾ ಆ ರೇಂಜ್ ಮಠ ಕೇಳಿದಾರೆ. ಹ್ಮ್ ಅದು ನಾವು ಕೊಡಕ್ ಹೋಗಿಲ್ಲ. ಹಾ ಹಾ ಅವಾಗ ನಾವ್ ಮಾರೋದು 60,000ಕ್ಕೆ. ಹಾ ನಾವ್ ಬೇಡ ಮನ್ಸಿಗೆ ಹಿಡ್ಕೊಂಡು ಅದು ಮನ್ಯಾಗ ಬಿದ್ರ ಬೆಳೆಸು ಅಂತ ಹೇಳಿ ತಗೊಂಬಂದ್ವಿ. ಹಾ ಅದ್ ನಮ್ಗೆ ಅಷ್ಟು ಖುಷಿ ಕೊಟ್ಟಿದೆ, ಅದು ಹಾ ಅಷ್ಟು ಖುಷಿ ಕೊಟ್ಟಿದೆ, ಮರ್ಯಾದೆನ ಅಷ್ಟು ಕೊಟ್ಟಿದೆ. ನಮ್ ಜನ ಬಾಳ ಹೇಳಿದ್ದಾರೆ, ಇದೇನ್ ಆಡ್ತೈತಿ ತುಕಡ, ಇದೇನ್ ಆಡ್ತೈತಿ, ಹೇಳಿದಾರೆ ನಮ್ಗೆ. ಆ ಬಾಯಿ ಬಿಟ್ಟು ಹೇಳಂಗಿಲ್ಲ ನಾವು ಹೆಸರು, ಅವರು ತಿಳ್ಕೊಬೇಕದು. ಯಾಕಂದ್ರೆ ನಾವು ಎದ್ರಾಗೆ ಹೋಗಂಗಿಲ್ಲ ಅಣ್ಣ, ನಾವು ಕುರಿ ಕೂಟನ ಕಣದಾಗ ಹೋಗಲ್ಲ ಒಳಗೆ. ಯಾಕಂದ್ರೆ ಅದು ಆಡ್ತೈತಿ ನಮ್ ಭರೋಸೆ ಐತಿ. ಯಾಕಂದ್ರೆ ನಾಳೆ ನಮ್ದು ಸೋಲ್ಬಹುದು, ಯಾಕಂದ್ರೆ ನಾಳೆ ಗೆಲ್ಬಹುದು. ಯಾಕಂದ್ರೆ ನಾವ್ ಅದಕ್ಕೆ ಹೋಗಲ್ಲ ಗ್ರೂಪ್ನಾಗೆ. ಅದು ಹೇಳೋದು ಚೆನ್ನಾಗಲ್ಲ. ಆಮೇಲೆ ದುಶ್ಮಂಗಿರಿ ಚಲೋ ಆಗದಣ್ಣ. ನಮ್ ಕುರಿ ಕೂಟ ನಾಳೆ ಮತ್ ಬೇರೆ ಕುರಿ ಕೂಟ ದುಶ್ಮಂಗಿರಿ ಚಲೋ ಆಗತಿ. ಏನಾದ್ರು ಬ್ಯಾಟಿಂಗ್ ಬೇಡ, ಕಣದಾಗೆ ಬಿಡೋಣ. ಅದು ಎಷ್ಟು ನಮ್ ದೋಸ್ತಂದೇ ಇರ್ಲಿ, ಅದು ಕಣದಾಗ ಬಿಡೋದು ನಾವು. ಯಾಕಂದ್ರೆ ಅದು ಗೆಲ್ಲಿ ಸೋಲಿ ತಕ್ಕನಂಗಿಲ್ಲ ನಾವು. ನಂದ್ರ ಕುರಿ ಕೂಟ ಹೊಳ್ಳಿ, ಬೇರೆ ಕುರಿ ಕೂಟ ಹೊಳ್ಳಿ, ಫ್ರೆಂಡ್ಸ್ ಅದ ಕುರಿ ಅಂತ ಬಿಡಂಗಿಲ್ಲ ನಾವು. ಫ್ರೆಂಡ್ಸ್, ಇವ್ರು ಒಂದ್ ಮಾತು ಹೇಳಿದ್ರ, ಇವ್ರ ಕುರಿ ಎಲ್ಲಿ ಮಠ ಕೇಳಿದಾರೆ ಅಂದ್ರ, ಇವ್ರು ಏನ್ ಹೇಳಾಕತ್ತಾರಂದ್ರ, ನಾನ್ ಬೆಲೆ ಹೇಳಂಗಿಲ್ರಿ, ಈ ಕುರಿ ಕೊಟ್ರೆ ನಾನು ನನ್ ಮನಿ ಮುಂದ ಒಂದ್ ಇರ್ಟಿಗ ಕಾರ್ ತಗೊಂಬಂದ್ ನಿಲ್ಸ್ಕೊಂತಿದ್ದೆ ಹೊಸ ಕಾರ್ ಶೋರೂಮ್ ಇಂದ. ಆ ರೇಟ್ ಮಠ ಕೇಳಿದಾರೆ ಈ ಕುರಿ ಇದು, ಆದ್ರೂ ನಾನು ಕೊಟ್ಟಿಲ್ಲ ಈ ಕುರಿ ಅಂತ ಹೇಳಾಕತ್ತಾರ ಇವ್ರು. ಅಣ್ಣಾರ, ಮತ್ತೊಂದ್ ಮತ್ತೇನಂದ್ರ, ನೀವ್ ಇದ್ ಕುರಿ ಕೊಡ್ಬೋದಿತ್ತಲ್ರಿ, ಅಷ್ಟು ಬೆಲೆಗೆ ಬಂತ ರೇಟ್. ಆ ರೇಟ್ ಮಠ ಕೇಳಿದಾರೆ, ಕೊಡ್ಬೋದಿತ್ತಲ್ರಿ. ಸ್ವಲ್ಪ ಗಿಲ್ಪ ರೊಕ್ಕ ಅಲ್ರಿ, ಅದ ಬಹಳಷ್ಟು ರೊಕ್ಕ ಅದ. ಯಾಕಂದ್ರೆ ಅಷ್ಟು ರೊಕ್ಕ ದುಡಿಬೇಕಂದ್ರೆ ಹೆಚ್ಚು ಕಡಿಮೆ ಒಂದ್ 3-4-5 ವರ್ಷ ಬೇಕ್ರಿ. ಅದು ಜಮಾ ಅದು ನಮ್ದು ಮರ್ಯಾದೆ ಜಾಸ್ತಿ ಬಂದೈತಿ. ಯಾರು ಮಾತಾಡ್ತಾರ ನಮ್ಗೆ. ಈಗ ಹೋದ್ರ ಫೈಟರ್ ಮಾಲಕ್ ಬಂದ, ಫೈಟರ್ ಬೆಲೆ ಕೊಡ್ತಾರ ನಮ್ಗೆ, ಅದೇ ಸಾಕು ನಮ್ಗೆ. ರೊಕ್ಕ ಇವತ್ ಬರ್ತಾವ, ಇವತ್ ಹೋಗ್ತಾವ. ಕಾರ್ ತಗೊಂಡ್ ಹೋದ್ರೆ ಬೆಲೆ ಕೊಡೋಣ. ಕಾರ್ ಮೇಲೆ ಬಂದಾನೆ, ಇವ್ ಕಾರ್ ತಗೊಂಡಾನೆ, ರೊಕ್ಕ ತಂದಾನೆ, ರೊಕ್ಕ ತಗೊಂಡು ಕಾರ್ ತಂದಾನೆ, ಕುರಿ ಮಾರಿ ಅಂತಾರೆ. ನಮ್ಗ ರೊಕ್ಕನು ಬೇಡ, ಅದು ಕಾರು ಬೇಡ, ಜನ ಗಳಿಸತ್ತದು. ಜನ ಕಳಿಸಿ ಅಷ್ಟೇ ಖುಷಿ ಮಾಡಿದ ನಮ್ಗೆ. ನೋಡ್ರಿ, ಅವ್ರ ಹಳೆಯವ್ರ ಒಂದ್ ಒಳ್ಳೆ ಮಾತು ಹೇಳಿದ್ರ, ನಮ್ ಕುರಿ ಜನನ ಗಳಿಸಿದ್ದ ಸಾಗ್ರಿ, ರೊಕ್ಕ ಇಕ್ಕ ಏನ್ ಬೇಡ, ನಮ್ಗ ರೊಕ್ಕದ ಆಸೆ ಇಲ್ಲ ಅಂತ. ನೀವ್ ಏನ್ ಮಾಡ್ತೀರಿ ಬಿಸ್ನೆಸ್? ನಾವ್ ಅಡಿಕೆ ಬಿಸ್ನೆಸ್ ಮಾಡ್ತೀವ್ರಿ. ನೀವ್ ಅಡಿಕೆ ಬಿಸ್ನೆಸ್ ಮಾಡ್ತೀರಿ? ಅದೇ ರೀ, ಅದಕ್ಕೆ ನಾವು ಅಡಿಕೆ ಬಿಸ್ನೆಸ್ ಮಾಡ್ತೀವಿ. ನಾವು ಅಡಿಕೆ ಬಿಸ್ನೆಸ್ ಮಾಡ್ಕಂತಾನೆ ನಾವು ಇಲ್ಲೇ ನಮ್ದು ಕಾಂಬೆಳೆ ಅಂತ ಹಳ್ಳಿ ಇದೆ ರೀ. ಅಡಿಕೆ ಬಿಸ್ನೆಸ್ ಮಾಡ್ಬೇಕಾರೆ ಕಾಂಬೆಳೆ ನಮ್ಗೆ ಆಳ್ ಬರ್ತಿದ್ರು ಅಲ್ಲಿ.
ಆಳ್ ಬರ್ತಿದ್ದು ಅಲ್ಲಿ ನಾ ಮರಿ ನೋಡಿದ್ದು. ಹಾ 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 ನಮ್ಮ ಆಳಿಂದ ಅದು ಮರಿ. ಅಲ್ಲಿ ನಾ ನೋಡಿದ್ದೆ ಅಡಿಕೆ ಹೋಗ್ಬೇಕಾರೆ. ನೋಡಿ ನಾ ಮಾಡ್ದೆ ಮರಿ ನನ್ ಕೂಡ ಇದ್ದು ಸಾಕಾಕ ಅಂತ ಹೇಳಿ ನಾ ಅಲ್ಲಿ ತಗೊಂಬಂದಿದ್ದು ಅವ್ರ ಕಡೆ. ನೋಡ್ಕೊಡೋಣ ನಾ ಚೆನ್ನಾಗಿ ಸಾಕ್ತೇನೆ ಬಯಸ್ತೇನೆ ಅಂತ ಹೇಳಿ. ನಂಗೂ ಅದು ಇದ್ದಿದ್ದಿಲ್ರಿ, ಅದು ಕಣದ್ದು ಏನಿದ್ದಿಲ್ಲ. ನಮ್ ಫ್ರೆಂಡ್ ನೋಡೋಣ ಮತ್ತೊಂದು ಕಣಕ್ ಹಂಗೆ ಆಡ್ಸಂತ. ಮತ್ತೊಂದು ಖುಷಿ ವಿಚಾರ ಏನಂದ್ರ, ಹೇಳಿ ಸರ್. ನಿಮ್ ಇನ್ಸ್ಟಾಗ್ರಾಮ್ ಐಡಿ ನಾವು ಚೆಕ್ ಮಾಡಿದ್ವಿ. ಆ ಐಡಿ ಒಳಗ ನೀವು ಇದ್ ಮರಿ ಯಾರ ಕಡೆ ಇತ್ತ ಹಳೆ ಓನರ್ ಹೌದು, ಅವ್ರದ್ದು ಸಹ ನೀವು ಕರ್ಕೊಂಡ್ ಬಂದಿ ಮನಿ ತನಕ ಅದರದ ಸನ್ಮಾನ ಮಾಡ್ಸಿರಂದ್ರ ಮಾಡಿ ಅವ್ರು ಖುಷಿ ಪಟ್ಟಿದ್ದೇವೆ ಸರ್. ಅದು ನೀವು ಅವ್ರಿಗೆ ಸನ್ಮಾನ ಮಾಡಿದಾರಂದ್ರ ಅದರ ಸಲುವಾಗಿ ನಾವು ನಿಮ್ಗೂ ಒಂದ್ ಧನ್ಯವಾದ ಹೇಳ್ತೀವಿ. ಯಾಕಂದ್ರೆ ಅಂತ ಯಾರು ಈಗ ನಂಬಂಗಿಲ್ರಿ, ಹಳೆ ಮಾಲಕ್ ಯಾರಂತ ಗುರ್ತಿಸ್ಕೊಡಂಗಿಲ್ಲ. ಆದ್ರೂ ನೀವು ಈಗ ಮರಿ ತಗೊಂಬಂದ್ ಎಷ್ಟು ವರ್ಷ ಆತ್ರಿ? ಇದು ತಗೊಂಬಂದಿಗೆ 2.5 ವರ್ಷ ಆಯ್ತು ಸರ್. 2.5 ವರ್ಷ ಆತ್ರಿ. ಹೌದು ನೋಡ್ರಿ, ಅಂತ ಮಾಲಕರಿಗೆ ಅವ್ರು ಕರ್ಕೊಂಡ್ ಬಂದ್ ಸನ್ಮಾನ ಮಾಡಿದ್ದಾರೆ. ಈ ಒಂದ್ ಸಣ್ಣ ಹುಡುಗ ಬಾಜು ನಿಂತಾನ, ಅವ್ನ ಏನೇ ಹೇಳಾಕತ್ತಾನ ನೋಡ್ರಿ. ಏನ್ ತಮ್ಮ? ಹೌದ್ರಿ, ಒಳ್ಳೆ ಮಾತು ಹೇಳಾಕತ್ತಾನ ನೋಡ್ರಿ ಹುಡುಗನು. ಇದು ಹಾ ರೀ. ಈ ಕುರಿ ಮೇಂಟೆನೆನ್ಸ್ ಮಾಡೋದ್ ಯಾರ್ರಿ? ಯಾರು ಮೇಯಿಸ್ತಾರ್ರಿ ಇದಕ್ಕ? ನಮ್ ತಮ್ಮ ರೀ, ಇವ್ರು ಮಸ್ತಾರ ನೋಡ್ರಿ. ಇವ್ರು ಮೇಯಿಸ್ತಾರೇನ್ರಿ? ಮಾಡೋದು ಇವ್ರಿ. ಇವ್ರಿ? ಹಾ ಹೌದು. ಅಣ್ಣ ನಿಮ್ ಹೆಸರ್ರಿ? ಸಾಬೀರ್. ಈ ಮರಿಗೆ ನೀವೇ ಮೇಯಿಸದ್ರಿ? ನಾನು ಮೇಯಿಸ್ತೇನೆ, ಅಣ್ಣನ ಮೇಯಿಸ್ತಾನೆ. ನಾನು ಮೇಯಿಸ್ತಾರ್ರಿ. ಈ ಮರಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಮರಿ ಅಣ್ಣ ನಂದಿರಂಗ ಹಾ ಅವ್ನ ಮಾಲಕ್ ಇದ್ರ ನಂದಿರಂಗ. ನಾ ಎಲ್ಲೋದ್ರ ನಂಗ ತೋರಿಸ್ತಾನ ಅವ್ನ ಮಾಲಕ್ ಅಂತ. ಹಾ ಹಾ ಯಾಕಂದ್ರೆ ಎಲ್ಲೋದ್ರ ನಂಗ ಪೈಟೆ ಮಾಲಕ್ ಅಂತಾರ. ಇವೆಲ್ಲ ಅವ್ನ್ ಹೇಳ್ಕೊಡಂಗಿಲ್ಲ. ಹಾ ಹಾ ಯಾಕೆ ಹೇಳ್ಕೊಡಂಗ ಅಂದ್ರೆ ನಾ ಆಡಿಸ್ತೇನೆ, ಪ್ರೀತಿ ಪಡ್ತೇನೆ ಅಂತ ಅವ್ನ್ ಹೇಳ್ಕೊಡಂಗಿಲ್ಲ. ನಾ ಬೇಜಾರಾಗ್ತೇನೆ ನಾ ಮಾಲಕ್ ಅಂದ್ರ ಅದಕ್ಕೋಸ್ಕರ ಹೇಳಂಗಿಲ್ಲ ಅವ್ನು. ಹಾ ಮತ್ತ ಈಗ ನಿಮ್ಗೆ ಕುರಿಗೆ ಈ ಕುರಿಗೆ ನಿಮ್ಗೆ ಬಿಟ್ಟು ಇರಾಕ್ ಆಗ್ತಿದೇನ್ರಿ ಎಲ್ಲರ? ಆಗಂಗಿಲ್ಲ. ಈ ಕುರಿ ಬಿಟ್ಟೆ ಬತ್ ಬೇರೆ ಮರಿ ಆಡ್ಸೋಣ. ನನ್ ಮನ್ಯಾಗ ಒಂದ್ ಮರಿ ಐತಿ, ಆದಿ ಬಿಟ್ಟು ಮತ್ ಯಾರ ಮರಿ ಆಡ್ಸೋಣ ನಾನು. ನಿಮ್ ಮನ್ಯಾಗೂ ಮರಿ ಐತೇನ್ರಿ? ಎಷ್ಟಲ್ಲಿಂದ ಐತ್ರಿ? ಅದೇ ಅಂಟಲ್ಲ ಐತಿ. ಅದ್ ಮರಿ ಹಾಕೊಂಡ್ ಹೋಗ್ತೀರಿ, ಏನಿಲ್ಲ ಅಂದ್ರ ಹಂಗ ನೋಡಾಕ್ ಹೋಗ್ತೀರಿ ಅಂತ ತಿಳ್ಕೊಂಡಿರಿ. ಈಗ ನಿಮ್ಗ ಫಾರೂಕ್ ಅಣ್ಣ ಸಾಬೀರ್ ಅಂತ ಗುರ್ತು ಹಿಡಿತಾರ, ಏನ್ ಮರಿದಿಂದ ಗುರ್ತು ಹಿಡಿತಾರ್ರಿ ನಿಮ್ಗ? ಮರಿಯಿಂದ ಗುರ್ತು ಹಿಡಿತಾರ. ಏನಂತ ಕರೀತಾರ್ರಿ ನಿಮ್ಗೆ? ಫೈಟರ್ ಮಾಲಕ್ ಬಂದಾರ ಅಂತ ಗುರ್ತು ಹಿಡಿತಾರ. ಆ ರೇಂಜ್ ಮಠ ನಿಮ್ಗೆ ಹೆಸರು ಮಾಡೈತಿ. ಹಾ ಇವಾಗ ನೀವು ತಗೊಂಡಿಲ್ಲ, ಜಾಸ್ತಿ ಮರ್ಯಾದೆ ಕೊಟ್ಟಿದ್ ನಮ್ಗಿದು. ಕಣ್ಣೂರ್ದಾಗಣ ಹಾ ಹನಗಲ್ ಇದ್ದಿದ್ದು ಗೊತ್ತಿದ್ದಿಲ್ಲ ಕಣ್ಣೂರ್ನಾಗೆ. ಅಲ್ಲಿ ಹನಗಲ್ ಅಂದ್ರೆ ಗೊತ್ತಿದ್ದಿಲ್ಲ. ಅದು ಮತ್ ನಾನು ನಿಮ್ಗೆ ಕೇಳ್ಬೇಕಂತ ಇದು ಮಾಡಾಕತ್ತೀನಿ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗ್ತಿದ್ರಿ? ಅದು 250 ಕಿಲೋಮೀಟರ್ ಆಗತ್ತೆ ಫ್ರೆಂಡ್ಸ್. ಈಗ ಏನು ನೋಡಿದ್ದೀರಾ ಹನಗಲ್ ಫೈಟರ್ ಕುರಿದ ಇಂಟರ್ವ್ಯೂ ಇದು ನೋಡ್ರಿ. ಹನಗಲ್ ಫೈಟರ್ ಮರಿ ಅಂದ್ರೆ ಇದು ಭಾಳ ಸಣ್ಣ ಸೈಜ್. ಇದು ಪ್ರೈಸ್ ನೋಡ್ರಿ. ಬೈಕ್ ಫಸ್ಟ್ ಒಂದು ಬುಲೆಟ್, ಇನ್ನೊಂದು HF ಡಿಲಕ್ಸ್ ಬೈಕ್ ಹೊಡ್ತೈತಿ. 3 ಬೈಕ್ಗಳ ಸರ್ದಾರ ಹನಗಲ್ ಫೈಟರ್.